RRB ರೀಜನಲ್ ರೂರಲ್ ಬ್ಯಾಂಕ್ ಅಂದರೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್. ಸೊ ಈ ಬ್ಯಾಂಕಲ್ಲಿ ಏನು ವೆಕೆನ್ಸೀಸ್ ಬರುತ್ತಲ್ಲ, ಸೊ ಪ್ರತಿ ವರ್ಷವೂ ಕೂಡ ಎಕ್ಸಾಮ್ನ ಕಂಡಕ್ಟ್ ಮಾಡಲಾಗುತ್ತದೆ. ಸೊ RRB PO ಆ್ಯಂಡ್ RRB ಕ್ಲರ್ಕ್. ಸೊ RRB PO ಅಂತ ಅಂದರೆ, ಸೊ ಇವಾಗ RRB PO ಆ್ಯಂಡ್ RRB ಕ್ಲರ್ಕ್ಸ್ ನೋಟಿಫಿಕೇಷನ್ ಬಂದಾಗ ಫಾರ್ಮಲಿ ಆಫೀಸ್ ಅಸಿಸ್ಟೆಂಟ್ ಮತ್ತು ಆಫೀಸರ್ ಸ್ಕೇಲ್ 1 ಅಂತ ಇರುತ್ತೆ. ಆಫೀಸ್ ಅಸಿಸ್ಟೆಂಟ್ ಅಂದರೆ ಕ್ಲರಿಕಲ್ ಲೆವೆಲ್ ಎಕ್ಸಾಮ್ಸ್ ಕ್ಲರ್ಕ್ ಅಂತ, ಆಫೀಸರ್ ಸ್ಕೇಲ್ 1 ಅಂತ ಅಂದರೆ PO ಅಂದರೆ ಪ್ರೊಬೇಷನರಿ ಆಫೀಸರ್ ಅಂತ. ಸೊ ಆಫೀಸರ್ ಸ್ಕೇಲ್ 1 ಎಕ್ಸಾಮ್ಸ್ಗೆ RRB PO ಅಂತ ಕರಿತೀವಿ, ಪ್ರೊಬೇಷನರಿ ಆಫೀಸರ್. ಆಮೇಲೆ ಕ್ಲರಿಕಲ್ ಲೆವೆಲ್ ಎಕ್ಸಾಮ್ಸ್ಗೆ ಆಫೀಸ್ ಅಸಿಸ್ಟೆಂಟ್ ಅಂತ ಕರಿತೀವಿ. ಸೊ ಯಾವಾಗಲೂ ನಿಮಗೆ ಗ್ರಾಮೀಣ ಬ್ಯಾಂಕ್ ಆಗಿರ್ಬೋದು, IBPS ಎಕ್ಸಾಮ್ ಕ್ಯಾಲೆಂಡರ್ ಏನಿರುತ್ತಲ್ವ, ಸೊ ನಿಮ್ಗೆ ಎಕ್ಸಾಮ್ಸ್ ಯಾವಾಗಿರುತ್ತೆ ಮತ್ತು ಪ್ರಿಲಿಮ್ಸ್ ಎಕ್ಸಾಮ್ಸ್ ಯಾವಾಗಿರುತ್ತೆ, ಮೇನ್ಸ್ ಎಕ್ಸಾಮ್ಸ್ ಯಾವಾಗಿರುತ್ತೆ, ಅದೇ ಥರ ನಿಮಗೆ ಫೈನಲ್ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋ ಕ್ಯಾಲೆಂಡರ್ನ ಪ್ರತಿ ವರ್ಷವೂ ಕೂಡ ಜನವರಿ 2nd ವೀಕ್ನಲ್ಲಿ ರಿಲೀಸ್ ಮಾಡಲಾಗುತ್ತದೆ. ಸೊ ಇದೇ ಥರ ಈ ವರ್ಷವೂ ಕೂಡ ಜನವರಿ 2nd ವೀಕಲ್ಲಿ ನಿಮಗೆ ಮೊದಲೇ ನಿಮಗೆ RRB ಎಕ್ಸಾಮ್ಸ್ ಮತ್ತು IBPS ಎಕ್ಸಾಮ್ಸ್ ಕ್ಯಾಲೆಂಡರ್ ಅಂತ ರಿಲೀಸ್ ಮಾಡ್ತಾರೆ. ಸೊ ಅದರಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ಸ್, ಮೇನ್ಸ್ ಎಕ್ಸಾಮ್ಸ್, ಆಮೇಲೆ ನಿಮ್ಗೆ ರಿಸಲ್ಟ್ ಬರೋ ದಿನ ಎಲ್ಲ ಕೂಡ ಮೆನ್ಷನ್ ಮಾಡಿರ್ತಾರೆ. ಸೊ ಇವಾಗ ನಿಮಗೆ ಪ್ರಿಲಿಮ್ಸ್ ಎಕ್ಸಾಮ್ಸ್, RRB ಎಕ್ಸಾಮ್ಸ್ ಮತ್ತು PO ಮತ್ತು ಕ್ಲರಿಕಲ್ ಲೆವೆಲ್ ಆಫೀಸರ್ ಸ್ಕೇಲ್ 1 ಮತ್ತು ಕ್ಲರಿಕಲ್ ಲೆವೆಲ್ ಈ ಎಲ್ಲ ಎಕ್ಸಾಮ್ಸ್ ಕೂಡ 3ನೇ ತಾರೀಕು ಆಗಸ್ಟ್ ತಿಂಗಳಿಂದ ನಿಮಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ May 22. ಸೊ ಆಗಸ್ಟ್ ತಿಂಗಳಿಂದ ನಿಮಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. 3ನೇ ತಾರೀಕಿನ 3ನೇ ತಾರೀಕು, 4ನೇ ತಾರೀಕು, 10ನೇ ತಾರೀಕು, 17, 18. ಸೊ ಈ 5 ಡೇಟ್ಸ್ ಏನಿದೆ ಅಲ್ಲ, ಸೊ ಈ 5 ಡೇಟ್ಸಲ್ಲಿ ಸೊ ನಿಮಗೆ PO ಎಕ್ಸಾಮ್ಸ್ ಮತ್ತು ಅವರು ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿಲ್ಲ PO ಎಕ್ಸಾಮ್ಸ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಮತ್ತು ಕ್ಲರಿಕಲ್ ಲೆವೆಲ್ ಎಕ್ಸಾಮ್ಸ್ನ. ಸೊ ಫಸ್ಟಿಗೆ PO ಎಕ್ಸಾಮ್ಸ್ ಇರುತ್ತೆ 3ನೇ ತಾರೀಕು, 4ನೇ ತಾರೀಕು, ಅಥವಾ ಕ್ಲರಿಕಲ್ ಲೆವೆಲ್ ಎಕ್ಸಾಮ್ಸ್ ಇರುತ್ತೆ ಅನ್ನೋದು ನಿಮ್ಗೆ ನೋಟಿಫಿಕೇಷನ್ ಬಂದಮೇಲೆ ಕನ್ಫರ್ಮೇಷನ್ ಸಿಗುತ್ತೆ. ಬಟ್ ಈ 5 ತಾರೀಕಲ್ಲಿ ಸೊ ನಿಮ್ಗೆ 3 ಶಿಫ್ಟ್ PO ಎಕ್ಸಾಮ್ಸ್ದಾದರೂ ಆಗಿರ್ಬೋದು, 2 ಶಿಫ್ಟ್ ಕ್ಲರಿಕಲ್ ಲೆವೆಲ್ ಇರ್ಬೋದು, ಇಲ್ಲಾಂದರೆ 3ನೇ ತಾರೀಕು, 4ನೇ ತಾರೀಕು, 10ನೇ ತಾರೀಕು ಫಸ್ಟ್ ಕ್ಲರಿಕಲ್ ಲೆವೆಲ್ ಎಕ್ಸಾಮ್ಸ್ ಆದರೂ ಆಗ್ಬೋದು. ನೆಕ್ಸ್ಟ್ ನಿಮಗೆ 17, 18 PO ಲೆವೆಲ್ ಎಕ್ಸಾಮ್ಸ್ ಆದರೂ ಇರ್ಬೋದು. ಸೊ ಈ 5 ಡೇಟ್ ಮಾತ್ರ ಫಿಕ್ಸ್. ಪ್ರತಿ ವರ್ಷವೂ ಕ್ಯಾಲೆಂಡರ್ IBPS ಕ್ಯಾಲೆಂಡರ್ನಲ್ಲಿ ಅವ್ರು ಯಾವ ಥರ ರಿಲೀಸ್ ಮಾಡಿರ್ತಾರೆ ಜನವರಿನಲ್ಲಿ, ಸೊ ಅದೇ ಪ್ರಕಾರನೇ ಎಕ್ಸಾಮ್ಸ್ ನಡೀತಾ ಬರುತ್ತೆ. ಸೊ ಇವಾಗ ಟೆಂಟೇಟಿವ್ ಎಕ್ಸಾಮ್ಸ್ ಡೇಟ್ಸ್ ಅಂತ ಕರಿತೀವಿ. ಯಾಕಂದರೆ ಇನ್ ಕೇಸ್ ಏನಾದರೂ ನ್ಯಾಚುರಲ್ ಕ್ಯಾಲಮಿಟೀಸ್ ಏನಾದರೂ ಆತಂದರೆ ಸೊ ಡೇಟ್ನ ಚೇಂಜ್ ಮಾಡೋಂಥ ಅಥಾರಿಟಿ IBPS ಅವ್ರಿಗೆ ಇರುತ್ತೆ. ಸೊ ಹಾಗಾಗಿ ಇದನ್ನು ಟೆಂಟೇಟಿವ್ ಎಕ್ಸಾಮ್ಸ್ ಡೇಟ್ಸ್ ಅಂತಲೇ ತಿಳ್ಕೊಳ್ತೀವಿ. ಬಟ್ ನೀವು ಪ್ರೀವಿಯಸ್ ಇಯರ್ನೆಲ್ಲನೂ ಅನಾಲಿಸಿಸ್ ಮಾಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ IBPS ಕ್ಯಾಲೆಂಡರ್ ಜನವರಿ ಮಂತಲ್ಲಿ ಏನು ರಿಲೀಸ್ ಆಗಿರುತ್ತೆ ಅದೇ ಪ್ರಕಾರನೇ ಪ್ರತಿ ವರ್ಷವೂ ಅದೇ ಡೇಟಲ್ಲೇ ಎಕ್ಸಾಮ್ಸ್ ನಡೆಯುತ್ತೆ. ಸೊ ಆಗಸ್ಟ್ ತಿಂಗಳು 3ನೇ ತಾರೀಕಿಂದನೇ ನಿಮಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. 3, 4, 10, 17 ಮತ್ತು 18ನೇ ತಾರೀಕು. ಸೊ 2 ಎಕ್ಸಾಮ್ಸ್ ಕೂಡ PO ಮತ್ತು ಕ್ಲರಿಕಲ್ ಲೆವೆಲ್ ಎಕ್ಸಾಮ್ಸ್. ಇವಾಗ ಮೇನ್ಸ್ ಎಕ್ಸಾಮ್ಸ್, ಇವಾಗ ಅದೆಲ್ಲನೂ ಕೂಡ ಪ್ರಿಲಿಮ್ಸ್ ಎಕ್ಸಾಮ್ಸ್ ಡೇಟ್ ಆಗಿತ್ತು. ಇದು ಪ್ರಿಲಿಮ್ಸ್ ಎಕ್ಸಾಮ್ಸ್. ಮೇನ್ಸ್ ಎಕ್ಸಾಮ್ಸ್ ಆಫೀಸರ್ ಸ್ಕೇಲ್ 1 ಅಂದರೆ PO ಅಂತ ಕರಿತೀವಿ. ಸೊ ಆಫೀಸ್ ಅಸಿಸ್ಟೆಂಟ್ ಅಂದರೆ ಕ್ಲರಿಕಲ್ ಲೆವೆಲ್ ಎಕ್ಸಾಮ್ಸ್. ಸೊ RRB ರೀಜನಲ್ ರೂರಲ್ ಬ್ಯಾಂಕಲ್ಲಿ. ಸೊ ಇವಾಗ ಮೇನ್ಸ್ ಎಕ್ಸಾಮ್ಸ್ ನಿಮಗೆ ಆಫೀಸರ್ ಸ್ಕೇಲ್ 1 PO ಎಕ್ಸಾಮ್ಸ್ಗೆ 29ನೇ ತಾರೀಕು ಸೆಪ್ಟೆಂಬರ್. ಸೊ ಇದು ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯುತ್ತೆ ಈ ಎಕ್ಸಾಮ್ಸ್. ಸೊ PO ಎಕ್ಸಾಮ್ಸ್ ನಿಮಗೆ 29ನೇ ತಾರೀಕು, ಮೇನ್ಸ್ ಎಕ್ಸಾಮ್ ಸೆಪ್ಟೆಂಬರ್ ತಿಂಗಳಲ್ಲಿದೆ. ಆಫೀಸ್ ಅಸಿಸ್ಟೆಂಟ್ ಕ್ಲರಿಕಲ್ ಎಕ್ಸಾಮ್ಸ್ ನಿಮಗೆ ಅಕ್ಟೋಬರ್ ತಿಂಗಳಲ್ಲಿದೆ. ಸೊ ನಿಮಗೆ ಆಗಸ್ಟಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ಸ್ ಆದರೆ ಸೊ ನಿಮಗೆ ಸೆಪ್ಟೆಂಬರ್ ಎಂಡಲ್ಲಿ ನೀವು ಆಫೀಸರ್ ಸ್ಕೇಲ್ 1 ಮೇನ್ಸ್ ಎಕ್ಸಾಮ್ಸ್ನ ನೋಡ್ತೀರಾ, ಕ್ಲರಿಕಲ್ ಲೆವೆಲ್ ಎಕ್ಸಾಮ್ಸ್ನ 6ನೇ ತಾರೀಕು ಅಕ್ಟೋಬರಲ್ಲಿ ನೋಡ್ತೀರಾ. ಸೊ ಅದೇ ಥರ ನಿಮ್ಗೆ ತಿಳಿಸೋದಾದರೆ ಇವಾಗ ಇದು ಇಂಟರ್ವ್ಯೂ ಯಾವಾಗಿರುತ್ತೆ ಅಂತಂದರೆ ಸೊ ನಿಮಗೆ ಇನ್ನೊಂದು ವಿಷಯ ಅಂದರೆ ಆಫೀಸ್ ಅಸಿಸ್ಟೆಂಟ್. ಸೊ ಕ್ಲರಿಕಲ್ ಲೆವೆಲ್ ಎಕ್ಸಾಮ್ಸಲ್ಲಿ ನಿಮಗೆ ಇಂಟರ್ವ್ಯೂ ಇರೋದಿಲ್ಲ. ಪ್ರಿಲಿಮ್ಸ್ ಎಕ್ಸಾಮ್ಸ್ ಮತ್ತು ಮೇನ್ಸ್ ಎಕ್ಸಾಮ್ಸ್ ಇದೆರಡೇ ಎಕ್ಸಾಮ್ಸ್ ಇರುತ್ತೆ. ಸೊ ಇಂಟರ್ವ್ಯೂ ಇರೋದಿಲ್ಲ. ಆಮೇಲೆ PO ಎಕ್ಸಾಮ್ಸಲ್ಲಿ ಆಫೀಸರ್ ಸ್ಕೇಲ್ 1 PO ಎಕ್ಸಾಮ್ಸಲ್ಲಿ ನಿಮಗೆ ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತಾರೆ. ಇದರಲ್ಲಿ ಇನ್ನೊಂದು ಏನಂದರೆ ಡಿಸ್ಕ್ರಿಪ್ಟಿವ್ ಪೇಪರ್ ಇರೋದಿಲ್ಲ. ಸೊ IBPS PO ಎಕ್ಸಾಮ್ಸಲ್ಲಿ, SBI PO ಎಕ್ಸಾಮ್ಸಲ್ಲಿ ಮೇನ್ಸ್ ಎಕ್ಸಾಮ್ಸ್ ನಂತರ ನಿಮಗೆ ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ. ಸೊ ಇದನ್ನು ಕೂಡ ಅಡ್ವಾಂಟೇಜ್. ಈ ಪೇಪರ್ RRB POನಲ್ಲಿ ಡಿಸ್ಕ್ರಿಪ್ಟಿವ್ ಪೇಪರ್ ಇರೋದಿಲ್ಲ. ಪ್ರಿಲಿಮ್ಸ್, ಮೇನ್ಸ್ ಎಕ್ಸಾಮ್ಸ್ ಅದಾದಮೇಲೆ ನಿಮಗೆ POನಲ್ಲಿ ಮಾತ್ರ, ಆಫೀಸರ್ ಲೆವೆಲಲ್ಲಿ ಮಾತ್ರ ಇಂಟರ್ವ್ಯೂ ಇರುತ್ತೆ. ಕ್ಲರಿಕಲ್ ಲೆವೆಲ್ ಎಕ್ಸಾಮ್ಸ್, ಕ್ಲರ್ಕ್ ಎಕ್ಸಾಮ್ಸ್ಗೆ ನಿಮಗೆ ಇಂಟರ್ವ್ಯೂ ಇರೋದಿಲ್ಲ. ಪ್ರಿಲಿಮ್ಸ್, ಮೇನ್ಸ್ ಎಕ್ಸಾಮ್ಸ್ ಆದ ತಕ್ಷಣ ನಿಮಗೆ ಸೆಲೆಕ್ಷನ್ ಇರುತ್ತೆ. ಸೊ ನಿಮಗೆ ಇವಾಗ ಇದರಲ್ಲಿ ನೀವು ಇಂಟರ್ವ್ಯೂನ RRB PO ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಸೊ ನಿಮಗೆ 29ನೇ ತಾರೀಕು ಸೆಪ್ಟೆಂಬರ್ ಎಂಡಲ್ಲಿ ಮೇನ್ಸ್ ಎಕ್ಸಾಮ್ಸ್ ಇರೋದ್ರಿಂದ ನವಂಬರ್ ಮಂತ್ ಆಮೇಲೆ ಡಿಸೆಂಬರ್ ಫಸ್ಟ್ ವೀಕ್ ಅನ್ನೋದ್ರೊಳಗನೆ ನಿಮಗೆ ಇಂಟರ್ವ್ಯೂ ಎಲ್ಲನೂ ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ನಿಮ್ಮ ಕಾಲ್ ಲೆಟ್ರ್ ಎಲ್ಲನೂ ನಿಮ್ಮ ಮೇನ್ಸ್ ರಿಸಲ್ಟ್ ಬಂದು ಇಂಟರ್ವ್ಯೂ ಕೂಡ ನವಂಬರ್ ತಿಂಗಳಲ್ಲಿ ಇಲ್ಲಾಂದರೆ ಡಿಸೆಂಬರ್ ಫಸ್ಟ್ ವೀಕ್ ಅನ್ನೋದ್ರೊಳಗನೆ ಅವ್ರ ಇಂಟರ್ವ್ಯೂ ಪ್ರೊಸೆಸ್ ಎಲ್ಲನೂ ಕೂಡ ಕಂಪ್ಲೀಟ್ ಆಗುತ್ತೆ. ಆಮೇಲೆ ರಿಸಲ್ಟ್ ನಿಮ್ಗೆ ಬರೋದು ನೆಕ್ಸ್ಟ್ ಇಯರ್ 1 ಜನವರಿ 2025. ಸೊ ಪ್ರತಿ ವರ್ಷವೂ ಕೂಡ RRB ಎಕ್ಸಾಮ್ಸ್ PO ಮತ್ತು ಕ್ಲರಿಕಲ್ ಆಫೀಸ್ ಅಸಿಸ್ಟೆಂಟ್, ಆಫೀಸರ್ ಸ್ಕೇಲ್ 1 ಈ 2 ಎಕ್ಸಾಮ್ಸ್ನ ರಿಸಲ್ಟ್ 1ನೇ ತಾರೀಕು ಜನವರಿ 2025ಕ್ಕೆ. ಸೊ ನಿಮಗೆ ಕಾಲ್ ಲೆಟ್ರ್ ಕೂಡ ಬರುತ್ತೆ. ಸೊ ಸೆಲೆಕ್ಷನ್ ಆಗಿರೋದು ಇಂಟರ್ವ್ಯೂ ಎಲ್ಲನೂ ಕೂಡ ನಿಮ್ಗೆ ಡಿಸೆಂಬರ್ ಫಸ್ಟ್ ವೀಕ್ ಅನ್ನೋದ್ರೊಳಗಡೆ ಮುಗಿಯುತ್ತೆ. ಸೊ ಅದಾದಮೇಲೆ ನಿಮಗೆ ಫೈನಲ್ ಕಾಲ್ ಲೆಟರ್ ಏನಿರುತ್ತಲ್ಲ, ಫೈನಲ್ ಸೆಲೆಕ್ಷನ್ ಆಗಿರೋದು ನಿಮ್ಮ ಕಾಲ್ ಲೆಟ್ರ್ ಬರೆದು ಸೊ 1 ಜನವರಿ ರಿಸಲ್ಟ್ ಅನೌನ್ಸ್ಮೆಂಟ್ ಆಗೋ ಡೇಟ್ 1 ಜನವರಿ 2025. ಸೊ ನೆಕ್ಸ್ಟ್ ಇಯರ್ 1 ಜನವರಿಗೆ RRB PO ಮತ್ತು RRB ಕ್ಲರ್ಕ್ ರಿಸಲ್ಟ್ ಡಿಕ್ಲೇರ್ ಆಗುತ್ತೆ.
ಸೊ ಎಕ್ಸ್ಪೆಕ್ಟೆಡ್ ನೋಟಿಫಿಕೇಷನ್ ಡೇಟ್ ಫಸ್ಟ್ ವೀಕ್ ಆಫ್ ಜೂನ್. ಸೊ ಪ್ರತಿ ವರ್ಷವೂ ಪ್ರೀವಿಯಸ್ ಇಯರ್ ಪೇಪರ್ನ ನೀವು ಅನಲೈಸಸ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಪ್ರತಿ ವರ್ಷವೂ ಕೂಡ ಫಸ್ಟ್ ವೀಕ್ ಆಫ್ ಜೂನ್ ಅಂದರೆ ಒಂದನೇ ವಾರ ಏನಿರುತ್ತಲ್ಲ ಜೂನ್ ತಿಂಗಳಲ್ಲಿ, ಸೊ ಆ ವಾರನೇ ನಿಮಗೆ ಫಸ್ಟ್ ಜೂನ್ಗಾದ್ರೂ ಅವ್ರು ನೋಟಿಫಿಕೇಷನನ್ನು ರಿಲೀಸ್ ಮಾಡ್ಬೋದು. ಇಲ್ಲಾಂದರೆ ಫಸ್ಟ್ ವೀಕ್, ಭಾಳ ಅಂದರೆ ಸೆಕೆಂಡ್ ವೀಕ್ ಆದ್ರೂ ಬರ್ಬೋದು. ಇಲ್ಲಾಂದರೆ ಏನಾದರೂ ಡಿಲೇ ಆದ್ರೂ ಕೂಡ ಲಾಸ್ಟ್ ವೀಕ್, ಜೂನ್ ಲಾಸ್ಟ್ ವೀಕ್ ಅನ್ನೋದ್ರೊಳಗೆ ಥರ್ಡ್ ವೀಕ್ ಇಲ್ಲ ಫೋರ್ತ್ ವೀಕ್ ಅನ್ನೋದ್ರೊಳಗೆ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಪ್ರತಿ ವರ್ಷವೂ ಆಲ್ಮೋಸ್ಟ್ ಫಸ್ಟ್ ವೀಕೇ ಬರುತ್ತೆ. ಸೊ ಫಸ್ಟ್ ವೀಕ್ ಅಂತಲೇ ತಿಳ್ಕೊಳ್ಳಿ. ಆ ಥರ ಏನಾದರೂ ಡಿಲೇ ಆದರೆ ಲಾಸ್ಟ್ ವೀಕ್ವರೆಗೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಜುಲೈ 1 ತಿಂಗಳು ನಿಮ್ಗೆ ಪ್ರಿಪ್ರೇಷನ್ ಮಾಡೋದಕ್ಕಿರುತ್ತೆ. ಆಗಸ್ಟ್ ತಿಂಗಳಿಂದ ನಿಮಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಹಾರ್ಡ್ಲಿ ನಿಮ್ಮ ಹತ್ರ ಇರೋದು ಇವಾಗ 73 ಡೇಸ್ ಲೆಫ್ಟ್ ಫಾರ್ RRB ಎಕ್ಸಾಮ್ಸ್. ಸೊ ನೋಟಿಫಿಕೇಷನ್ ಬಂದಾದಮೇಲೆ ಪ್ರಿಪ್ರೇಷನ್ ಮಾಡ್ತೀನಿ ಅಂತ ಕೂತ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಎಕ್ಸಾಮ್ಸ್ ಇದೆ. 7 ರಿಂದ 8 ಎಕ್ಸಾಮ್ಸ್ ನಿಮ್ಮ ಕೈನಲ್ಲಿದೆ. RRB ಆಗಿರ್ಬೋದು, ಅದರ ನೆಕ್ಸ್ಟ್ ನಿಮ್ಗೆ ಮತ್ತೆ IBPS ಕ್ಲರ್ಕ್, IBPS PO ಎಕ್ಸಾಮ್ಸ್, ಎಲ್ಲಾದರೂ ಎಕ್ಸಾಮ್ಸ್ ಬ್ಯಾಕ್ ಟು ಬ್ಯಾಕ್, SBI ಕ್ಲರ್ಕ್, SBI PO ಮತ್ತು LIC ಅಸಿಸ್ಟೆಂಟ್ ಕೂಡ ನೋಟಿಫಿಕೇಷನ್ ರಿಲೀಸ್ ಆಗೋದಿದೆ ಸದ್ಯದರಲ್ಲಿ. ಸೊ ಇನ್ನೂವರೆಗೂ ಏನಾದರೂ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಬರೀ 73 ಡೇಸ್ ಮಾತ್ರ ನಿಮ್ಗೆ ಉಳ್ಕೊಂಡಿದೆ ಪ್ರಿಪೇರ್ ಆಗೋದಕ್ಕೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ತಿಳಿಸ್ತೀನಿ. ಸೊ ವಿಡಿಯೋ ನೋಡಿ ಹಾಗೆ ಬಿಡೋದಕ್ಕೆ ಹೋಗಬೇಡಿ, ಲೈಕ್ ಮಾಡಿ ಮತ್ತು ಆದಷ್ಟು ಮ್ಯಾಕ್ಸಿಮಮ್ ಶೇರ್ ಮಾಡಿ. ನೀವು ಶೇರ್ ಮಾಡಿದರೆ ಸೊ ಬೇರೆ ಸ್ಟೂಡೆಂಟ್ಸ್ ಕೂಡ ಹೆಲ್ಪ್ ಆಗುತ್ತೆ. ಸೊ IBPS ಕ್ಯಾಲೆಂಡರ್ ಅಂತ ಲೈವ್ ಸೆಕ್ಷನಲ್ಲಿ ನಿಮಗೆ ಪ್ಲೇಲಿಸ್ಟಲ್ಲಿ ಕೂಡ ಸಿಗುತ್ತೆ. IBPS ಕ್ಯಾಲೆಂಡರ್ನಲ್ಲಿ IBPS PO ಮತ್ತು ಕ್ಲರಿಕಲ್ ಲೆವೆಲ್ ಎಕ್ಸಾಮ್ಸ್ ಇರೋದು, ಆಮೇಲೆ RRB ಎಲ್ಲನೂ ಕೂಡ ಅಲ್ಲಿನೂ ಕೂಡ ಡೇಟ್ನ ಮೆನ್ಷನ್ ಮಾಡಿಗಿದೆ. ಸೊ ಆ ವೀಡಿಯೋಸ್ಗಳನ್ನ ಯಾರು ನೋಡಿಲ್ಲ, ವೀಡಿಯೋಸ್ಗಳನ್ನ ನೋಡಿ ಚಾನಲ್ನಾಗೆ ಏನಾದರೂ ಹೊಸಬರಾಗಿದ್ದರೆ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.